ಎಲ್ಲ ವೀಕ್ಷಕರಿಗೂ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷ BM ಚಿಕ್ಕಣ್ಣ ಮತ್ತು ತಂಡದವರಿಂದ ನಮಸ್ಕಾರಗಳು. ಇವತ್ತು ಈ ಸುದ್ದಿವಾಹಿನಿ ಮತ್ತು ಲೈವ್ ಮುಖಾನ ಸಾರ್ವಜನಿಕರಿಗೆ ಮತ್ತು ಅಧಿಕಾರಿಗಳಿಗೆ ಮತ್ತು ಹಲವಾರು ಮುಖಂಡರಿಗೆ ಒಂದು ಸಂದೇಶ ಕೊಡುವಂಥ ಕೆಲಸನ ಮಾಡಬೇಕು ಅಂತ ಪರಿಸ್ಥಿತಿ ಇವತ್ತು ನನಗೆ ಉದ್ಭವ ಆಗಿದೆ. ನಾನು ಹಲವಾರು ವರ್ಷಗಳಿಂದ ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ವಿವಿಧ ಸಂಘಟನೆಗಳಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಇನ್ನಿತರೆ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ಕೊಂಡು ಬಂದು ಇವತ್ತು ಕರ್ನಾಟಕ ರಾಜ್ಯಾಧ್ಯಕ್ಷನಾಗಿ ಹ್ಯೂಮನ್ ರೈಟ್ಸಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ನನ್ನ ಕಮಿಟಿ ಹೆಸರಿನಲ್ಲಿ ನನ್ನ ಹೆಸರನ್ನು ದುರುಪಯೋಗಪಡಿಸಿಕೊಂಡು ನನ್ನ ಹೆಸರಿಗೆ ಕಳಂಕ ತರುವಂಥ ವಿಚಾರಗಳು ನಡೀತಾ ಇದೆ. ನನ್ನ ಕಮಿಟಿಯಲ್ಲಿ ಕಾಂಗ್ರೆಸ್ಸು, BJP, ದಳ ಮತ್ತು ಎಲ್ಲ ಜನಾಂಗದ ಸಾರ್ವಜನಿಕರು ಕೆಲಸ ಮಾಡ್ತಾ ಇದ್ದಾರೆ. ನಾವು ಯಾವುದೇ ಜಾತಿ ಪರ ಅಥವಾ ಯಾವುದೇ ಪಕ್ಷ ಪರ ಅಲ್ಲ. ಇವತ್ತು ದಾಸಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ವ್ಯಕ್ತಿಗತವಾಗಿ ಸನ್ಮಾನ್ಯ ಶ್ರೀ ಗೌರವಾನ್ವಿತ ಮುನ್ರಾಜಣ್ಣವ್ರ ಪರ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಕಾರಣ ಏನಂದ್ರೆ ನಾವು ಒಂದು ಪರ ಇರಬೇಕಾಗುತ್ತೆ, ಬಂದಿದ್ದೀವಿ. ಅದು ಬಿಟ್ಟರೆ ನಾವು ಬೇರೆ ಯಾವುದೇ ಪಾರ್ಟಿಯರ ಹತ್ರ ನಿಮಗೆ ಮಾಡ್ತೀವಿ, ಅವ್ರಿಗೆ ಮಾಡ್ತೀವಿ, ಇನ್ನೊಬ್ರಿಗೆ ಮಾಡ್ತೀವಿ ಅಂತ ಹೇಳಿ ಯಾವುದೇ ನಾನು ಕೈ ಚಾಚಿರೋಂಥ ಕೆಲಸ ಆಗಲಿ, ನಾಲಿಗೆ ಕೊಟ್ಟಿರತಕ್ಕಂಥ ಕೆಲಸ ಆಗಲಿ ಇಲ್ಲ. ದಾಸಹಳ್ಳಿ ಕ್ಷೇತ್ರದಲ್ಲಿ ಮುನ್ರಾಜಣ್ಣವ್ರು ಇರೋವರೆಗೂ ಅವ್ರ ಜೊತೆ ಇರ್ತೀನಿ, ಅವ್ರ ಜೊತೆ ಕೆಲಸ ಮಾಡ್ತೀನಿ. ಇದು ನನ್ನಿದು. ಅದೇ ರೀತಿ ನಮ್ಮ ಕಾಂಗ್ರೆಸ್ ಅಧ್ಯಕ್ಷರು ಸಲೀಂ ಅವರು ಇದ್ದಾರೆ, ಅವರು ಇದ್ದಾರೆ. JDS ಚಾಂದ್ ಪಾಷ್ ಅವರು ಇದ್ದಾರೆ, ಹಿಂದೆ JDS ಇರ್ತಕ್ಕಂಥ ಶಕೀಲ್ ಅವರು ಇದೆಯಾ. ನಾವೆಲ್ಲ ಜೊತೆಯಲ್ಲಿ ಎಲ್ಲ ಹೋರಾಟ ಮಾಡಿದ್ದೀವಿ. ಇದುವರೆಗೂ ನಮಗೂ ಯಾವುದೇ ರೀತಿಯ ಪಾರ್ಟಿ ವಿಚಾರ ಆಗಲಿ ಅಥವಾ ಜನಾಂಗದ ವಿಚಾರ ನಾವು ಚರ್ಚೆ ಮಾಡಿಲ್ಲ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದರೆ, ಯಾವುದೋ ಒಂದು ಸರ್ಕಾರಿ ಜಾಗದಲ್ಲಿ ಒಂದು ಯಾವುದೋ 2 ವೀಲರ್ ಶೋರೂಮನು ಮತ್ತು ಯಾವುದೋ 4 ವೀಲರ್ ಶೋರೂಮ್ ಅವರು ಅನಾಧಿಕೃತವಾಗಿ ಶೆಡ್ಗಳು ಹಾಕ್ಕೊಂಡು, ಅಂದರೆ ಪೆಂಡಾಲ್ ಹಾಕ್ಕೊಂಡು ಯಾವುದೇ ಅನುಮತಿ ಪಡೆದಿರಾ ಯಾರ್ಯಾರೋ ದುಡ್ಡು ತಿನ್ಕೊಂಡು ಕೆಲಸ ಮಾಡ್ತಾ ಇರೋದನ್ನು ಕಂಡು ಬಂತು. ನಾನು ಅದನ್ನು ಕಣ್ಣೆ ಮಾಡಿದ್ದೀನಿ. ನಾನು ಕಣ್ಣೆ ಮಾಡಿ ಲೈವ್ ಬಿಟ್ಟು ಬಂದಂತ ನಂತರ ನನ್ನ ಹೆಸರು ಹೇಳ್ಕೊಂಡು ನಾನು ಚಿಕ್ಕಣ್ಣವ್ರಿಗೆ ಹೇಳ್ತೀನಿ ಅಂತ ಹೇಳಿ ಅವ್ರ ಹತ್ರ ಹಣ ಪಡ್ಕೊಂತವ್ರೆ ಅಂತೇಳಿ ನನಗೆ ಮಾಹಿತಿ ಬಂದಿದೆ. ಹಾಗಾಗಿ ಸಾರ್ವಜನಿಕರೇ, ನಾನು ಇವತ್ತು ಹೇಳ್ತಿದ್ದೀನಿ, ಕರ್ನಾಟಕ ರಾಜ್ಯದಲ್ಲಿ ಕೊರೋನಾ ಬಂದಂಥ ಕಾಲದಲ್ಲಿ ಲಕ್ಷಾಂತರ ಜನಕ್ಕೆ ಆಕ್ಸಿಜನ್ ಕೊಡ್ಬೋದು, ಮಾತ್ರೆ ಇರ್ಬೋದು, ಊಟ ಇರ್ಬೋದು. ನಾನು ಮನೆ ಮಾರಿದ್ದೀನೋ, ಸೈಟ್ಗಳು ಮಾರ್ಕೊಂಡಿದ್ದೀನೋ, ನಾನು ಕೊಟ್ಟಿದ್ದೀನಿ. ಯಾಕೆಂದರೆ ಜನ ನನಗೆ ಊಟ ಕೊಡು ಅಂತ ಹೇಳಿ ಯಾರು ಕೇಳಿರಲಿಲ್ಲ. ನನ್ನ ವೈಯಕ್ತಿಕ, ನನ್ನ ದೇವರು ಮುನೇಶ್ವರ ಸ್ವಾಮಿ ಆಶೀರ್ವಾದ, ಆ ಅಪ್ಪನ ಆಶೀರ್ವಾದ ನನಗಾಗಿದ್ದಕ್ಕೆ ನಾನು ಅದನ್ನು ಕೆಲಸ ಮಾಡಿದ್ದೀನಿ. ಅವತ್ತು ಸಹ ನಾನು ವಿವಿಧ ಪಕ್ಷಗಳ ಮುಖಂಡರುಗಳನ್ನ, ಒಳ್ಳೊಳ್ಳೆ ಅಧಿಕಾರಿಗಳು ಕರೆಸಿ ನಾನು ಅನ್ನದಾನ ಮಾಡಿದ್ದೀನಿ. ಎಲ್ಲ ಜಾತಿಯನ್ನ ಕರೆಸಿ ಮಾತಾಡಿದ್ದೀನಿ. ಇತ್ತೀಚಿನ ದಿನ ಚಿಕ್ಕಮಗಳೂರ ಪುರಸಭೆ ವ್ಯಾಪ್ತಿಯಲ್ಲಿ ಮತ್ತೆ ಇನ್ನು ವಿವಿಧ ಕಡೆ ಎಲ್ಲೋ ಬೋರ್ವೆಲ್ ಆಗ್ತಾ ಇರ್ತಾರೆ, ಅವ್ರ ಹತ್ರ ಹೋಗ್ತಾರೆ, 50,000, ಲಕ್ಷ, 25,000 ರೋಲ್ ಕಾಲ್ ಮಾಡ್ತಾ ಇದ್ದಾರೆ. ಅಲ್ಲೆಲ್ಲ ನನ್ನ ಹೆಸರು ಬರ್ತಾ ಇದೆ ಅಂತ ಹೇಳಿ ಹಲವಾರು ಮುಖಂಡರು, ನನ್ಗೆ ಬಣವರದ ಮುಖಂಡರುಗಳು, ಯಾವುದೇ ಇಂಥ ಪಾರ್ಟಿ ಅಂತಲ್ಲ, ಎಲ್ಲ ಮುಖಂಡರುಗಳು ನಿಮ್ಮ ಹೆಸರು ಯಾಕೋ ಇತ್ತೀಚೆಗೆ ಹಿಂಗೆ ಓಡ್ತಾ ಇದೆಯಣ್ಣ ಅಂತ ನನ್ನ ಗಮನಕ್ಕೆ ಬಂದಿಕ್ಕೆ ಇವತ್ತು ಲೈವ್ ಬಂದಿದ್ದೀನಿ. ನಾನು ಯಾವುದೇ ರೀತಿಯ ಇದುವರೆಗೂ ಒಂದು ಸ್ಟೇಜ್ ಹಾಕಿ, ಒಂದು ಪೆಂಡಾಲ್ ಹಾಕಿ ಗ್ರ್ಯಾಂಡ್ ಫಂಕ್ಷನ್ ನನ್ನ ಜೀವನದಲ್ಲಿ ನಾನು ಮಾಡ್ದವನಲ್ಲ. ನಾನು ಮರದಡೆ ಇರ್ಬೋದು, ನೆಲದಲ್ಲಿರ್ಬೋದು, ಕೂತ್ಕೊಂಡು ಹೋರಾಟಗಳು ಮಾಡಿ ನನ್ನ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ. ಅದರಲ್ಲೂ ಸರ್ಕಾರಿ ಶಾಲೆಗಳ ಬಗ್ಗೆ, ಬೀದಿ ವ್ಯಾಪಾರಿಗಳ ಬಗ್ಗೆ, ಶೋಷಿತರ ಪರ, ಚಿಂದಿ ಆಯೋರ ಬಗ್ಗೆ, ಅಂಗನವಾಡಿ ಮಕ್ಕಳ ಬಗ್ಗೆ ನಾನು ಕೆಲಸಗಳು ಮಾಡ್ಕೊಂಡು ಬಂದಿದ್ದೀನಿ. ಹಲವಾರು ನಮ್ಮ ಚಿಕ್ಕಮಗಳೂರು ಮುಖಂಡರುಗಳು ಸಹ ನನ್ನ ಸಹಕಾರ ಮಾಡಿದ್ದಾರೆ. ನಾನು ಯಾರ ತಾವ ಹಣ ಸಹಾಯ, ಹಣ ನಾನು ಹಿಂಗೆ ಕೇಳಿಲ್ಲ. ಯಾವುದೋ ಒಂದು ಶಾಲೆಗೆ ಏನೋ ಒಂದು ಬೇಕು ಅಂದಾಗ ಅದನ್ನು ಕೊಡಿಸಿಯಪ್ಪ ನಿಮ್ಮ ಹೆಸರಲ್ಲಿ ಅಂತೇಳಿ ಭಿಕ್ಷಾ ಬೇಡಿ ಅವ್ರ ಕೈ ಕಾಲು ಹಿಡಿದು ನಾನು ಕೆಲಸ ಮಾಡಿದ್ದೀನಿ. ಹಾಗಾಗಿ ನನ್ನ ಹೆಸರನ್ನ ಇವತ್ತು ಪೊಲೀಸ್ ಸ್ಟೇಷನ್ಗಳಲ್ಲಿ, ಪುರಸಭೆಗಳಲ್ಲಿ ನಾನು ಅಲ್ಲೇನಾರ ರೋಪ್ ಹಾಕಿ ಯಾವುದಾನ ಒಂದು ವಿಚಾರ ಅನ್ಯಾಯನ ಖಂಡಿಸ್ ಬಂದರೆ ಹಿಂದೆನೇ ಹೋಗೋದು, ಅವ್ರಿಗೆ ಹೇಳ್ತೀನಿ, ನಾನು ಅವ್ರನ್ನ ಸರ್ ಮಾಡ್ಕೊಂತೀನಿ ಅಂತ ಹೇಳಿ ದುಡ್ಡುಗಳು ಸುಲಿ ಮಾಡ್ತಾ ಇದ್ದಾರೆ. ಬೋರ್ಗಳ ಕರ್ತ ದುಡ್ಡು ಸುಲಿ ಮಾಡ್ತಾ ಇದ್ದಾರೆ. ದಯಮಾಡಿ ನಾನು ಎಲ್ಲರೂ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡ್ತೀನಿ, ಎಲ್ಲ ಅಧಿಕಾರಿಗಳು ಮನವಿ ಮಾಡ್ತೀನಿ, ನಾನು ಯಾವುದೇ ರೀತಿಯ ಆ ಕೆಲಸ ನಾನು ಮಾಡ್ತಾ ಇಲ್ಲ. ಆ ರೀತಿ ಏನಾದರೂ ನಿಮ್ಗೆ ಕಂಡು ಬಂದಲ್ಲಿ ಕೂಡಲೇ ತುರ್ತು ಪರಿಸ್ಥಿತಿಗೆ 112 ಅಥವಾ ಹತ್ತಿರದ ಪೊಲೀಸ್ ಠಾಣೆಗೆ ದೂರನ್ನು ಸಲ್ಲಿಸಿ. ನನಗೂ ಫೋನ್ ಮಾಡಬೇಡಿ. ಕೆಲವು ಮಾಧ್ಯಮದವರು
ಇಡೀ ಕ್ಷೇತ್ರದಲ್ಲಿ ಎಲ್ಲ ಮಾಧ್ಯಮ ಮಿತ್ರರು ನನ್ನ ಆತ್ಮೀಯ ಸ್ನೇಹಿತರುಗಳಾಗಿದ್ದಾರೆ. ಕೆಲವೊಬ್ರು ನನ್ನ ಹೆಸರು ಹೇಳ್ಕೊಂಡು ನಿಮ್ಗೆ ಯಾಕೆ ನಾನು ಅವ್ರು ಸೆಲ್ ಮಾಡಿ ನನ್ನ ಹಿತಶತ್ರುಗಳು ನನ್ನ ಜೊತೆಲೇ ಇದ್ದು ನನಗೆ ದ್ರೋಹ ಬಗ್ಗೆ ಅಂತ ಕೆಲಸ ಮಾಡ್ತಾ ಇದ್ದಾರೆ. ನಾನೇನು, ನನ್ನ ನಡೆ ಏನು, ನನ್ನ ನುಡಿ ಏನು, ನನ್ನ ಹಾವಭಾವ ಏನು, ನನ್ನ ಹೋರಾಟ ಏನು ಅಂತ ಹೇಳಿ ನಮ್ಮ ಬಾಣವರದ ಎಲ್ಲ ಮುಖಂಡರಿಗೂ ಗೊತ್ತಿದೆ. ಇವತ್ತು ಇದು ನಮ್ಮೂರು, ನನ್ನೂರು, ನಮ್ಮೂರು ಜನ ನಾವು ಇವತ್ತು ಹೊಡೆದಾಡ್ತೀವಿ, ನಾಳೆ ಒಂದಾಗ್ತೀವಿ. ನಮ್ಮ ಊರಲ್ಲಿ ಆ ರೀತಿ ನಾವು ಯಾವತ್ತೂ ಇಲ್ಲ. ಯಾರು ಏನೇ ಮಾತಾಡಿದ್ರು ಅದನ್ನು ಸೌಜನ್ಯದಿಂದ ಮಾತಾಡ್ಕೊಂಡು ನಾವು ಕೆಲಸ ಕಾರ್ಯ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವು ಕಿಡಿಗೇಡಿಗಳು, ಹಿತಶತ್ರುಗಳು ಸೇರಿಕೊಂಡು ನನ್ನ ಹೆಸರು ಮಸಿ ಬೆಳೆಯೋ ಕೆಲಸ ಮಾಡ್ತಾ ಇದ್ದಾರೆ. ಇದರಲ್ಲಿ ಈ ರೀತಿಯ ಅವ್ಯವಹಾರ ನಡೆಯೋದ್ರಲ್ಲಿ ನಂದು ಯಾವುದೇ ರೀತಿಯ ಪಾಲುದಾರಿಕೆ ಇಲ್ಲ. ಒಂದು ವೇಳೆ ನೀವೇನಾದರೂ ಆ ರೀತಿ ಅಂಥವ್ರ ಮಾತಿಗೆ ಬೆಲೆ ಕೊಟ್ಟು ನೀವು ಮೋಸ ಹೋದ್ರೆ ಅದಕ್ಕೆ ನಾನು ಆಗಲಿ, ನನ್ನ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ ಆಗಲಿ ಅಥವಾ ನನ್ನ ಪದಾಧಿಕಾರಿಗಳಾಗಲಿ ಕಾರಣರಲ್ಲ. ಅದಕ್ಕೆ ನೀವೇ ಸಂಪೂರ್ಣ ಹೊಣೆಗಾರಿಕೆ ಆಗಬೇಕಾತೈತೆ. ಯಾರೇ ಕೇಳಲಿ, ನನ್ನ ಕಮಿಟಿಯರೇ ಕೇಳಲಿ ದುಡ್ಡು, ನೀವು ಕೂಡಲೇ ಪೊಲೀಸ್ ಠಾಣೆ ತಿಳಿಸಿ. ನಂತರ ನನಗೆ ತಿಳಿಸಿದ್ರು ನಾನೇ ಬಂದು ಕೂತ್ಕೊಂಡು ಅಂಥವ್ರ ಮೇಲೆ ಮೊಕದ್ದಮೆಗಳನ್ನ ದಾಖಲಾಗೋ ಅಂತ ಕೆಲಸ ನಾನು ಮಾಡ್ತೀನಿ. ಕಾನೂನು ಉಲ್ಲಂಘನೆ ಮಾಡಿ ಅಂತ ನೀಡ್ದು ಕಟ್ಟಾಕಿ. ಕಾರಣ ಏನಂದ್ರೆ ಇವತ್ತು ಬಡಬಗ್ರೆ ದುಡ್ಡು ಕೊಡೋರು ಅಂಥವ್ರ ಮೇಲೆ ಗದಾ ಪ್ರವಾಹ ಮಾಡ್ತಾರೆ. ಯಾರೋ ಒಂದು ಚಕ್ಲಿ ರಿಪೋರ್ಟ್ ಮಾಡೋರ ಮೇಲೆ ಗದಾ ಪ್ರವಾಹ ಮಾಡ್ತಾರೆ, ಬಡವ್ರ ಮೇಲೆ ಗದಾ ಪ್ರವಾಹ ಮಾಡ್ತಾರೆ. ಭಗವಂತ ಮುನೇಶ್ವರ ಸ್ವಾಮಿ ನನಗೆ ಆ ಥರ ಹಣ ವಸೂಲಿ ಮಾಡಿ ಬದುಕೋ ಅಂತ ಸ್ಥಿತಿಗೆ ನನ್ನ ತಂದಿಲ್ಲ. ಹಾಗಂದ್ರೆ ಕರ್ನಾಟಕ ರಾಜ್ಯದಲ್ಲಿ ನಾನು ಎಷ್ಟೋ ಮಾಡ್ಕೊಂಡು ಗಂಟೆಗೂ ನನ್ನ ಕಾರಲ್ಲಿ ಓಡಾಡ್ತಿದ್ದೆ. ದಯವಿಟ್ಟು ನಾನು ಈ ಮೂಲಕ ಎಲ್ಲರಿಗಲ್ಲೂ ಮತ್ತೊಮ್ಮೆ ಮನವಿ ಮಾಡ್ತೀನಿ, ಇಂಥವ್ರಿಗೆ ಸಪ್ಪಾಕ್ಬಿಡಿ. ಸಾರ್ವಜನಿಕರಿಗೆ ಹೇಳ್ತೀನಿ, ಇನ್ನೂ ಮತ್ತೊಮ್ಮೆ ಹೇಳ್ತೀನಿ, ಕೂಡಲೇ ಈಗ ಯಾರೋ ಎಲ್ಲೋ ಬೋರ್ ಹಾಕ್ತಾನೆ, ಚಿಕ್ಕಣ್ಣಂಗೆ, ತಿಮ್ಮಣ್ಣಂಗೆ, ಬೊಮ್ಮಣ್ಣಂಗೆ ದುಡ್ಡು ಕೊಟ್ಬಿಟ್ರೆ ಯಾರು ಕೇಳಂಗಿಲ್ವ? ಬಾಣಾವರದಲ್ಲಿ ಯಾರು ಬೇಕಾದ್ರೂ ದಾರಿಯಾಗ ಹೋಗೋ ದಾಸಯ್ಯ ಕೇಳ್ತಾರೆ. ಹಕ್ಕಿದೆ ಎಲ್ಲರಿಗೂ ಕೇಳಕ್ಕೆ. ಹಾಗಾಗಿ ಯಾರಿಗೂ ಹಣ ಕೊಡಬೇಡಿ. ಆ ಥರ ಇತ್ತು ಅಂದ್ರೆ ಪುರಸಭೆ ಕಚೇರಿಗೆ ಹೋಗಿ ಅಧಿಕಾರಿಗಳು ಇರ್ತಾರೆ, ಅವ್ರ ಹತ್ರ ಚರ್ಚೆ ಮಾಡಿ ಅವ್ರ ಹತ್ರ ಕೆಲಸ ಮಾಡ್ಕೊಳ್ಳಿ. ದಯಮಾಡಿ ನನ್ನ ಲೈವ್ನ ದುರುಪಯೋಗ ಪಡಿಸ್ಕೊಂತಾರೆ. ಹಿಂದೆ ಹೋಗಿ ನಾನು ಸರ್ ಮಾಡ್ತೀನಿ ಅಂತೇಳಿ ರೋಲ್ ಕಾಲ್ ಮಾಡ್ತಾರೆ. ಅದು ಬೈಕ್ ಮಾಡ್ತಾರೋ, ಅಯ್ಯೋ ಬೇಡ ಇರಪ್ಪ, ಯಾಕೆ ಅವ್ನ ಮನೆ ಹಾಳಾಗೋಗ, ಅವ್ನಿಗೆ ಇಷ್ಟು ದುಡ್ಡು ಕೊಡೋಣ ಅಂತ ಹೇಳಿ ಕೊಡುವಂಥ ಜನನೂ ಅವರೇ. ಆ ರೀತಿ ಜೀವನ ನಡೆಸುವಂಥ ಪರಿಸ್ಥಿತಿ ನನಗಿಲ್ಲ. ಆ ಥರ ಭಿಕ್ಷೆ ಬೇಡಿ ತಿನ್ನೋದಕ್ಕಿಂತ ನೇಣಕ್ಕಂತ ಸಾಯೋದು ಬೆಟರ್ ಅಂತ ಹೇಳ್ತಾ, ಈ ರೀತಿ ನನ್ನ ಹೆಸರಿಗೆ ಮಸಿ ಬಳಿಯೋರ್ಗೆ ನಾನು ಸುಮ್ಮನೆ ಬಿಡಲ್ಲ. ಮುಂದಿನ ದಿನದಲ್ಲಿ ನಾನು ಮಟ್ಟ ಹಾಕ್ತೀನಿ. ಅದೇ ರೀತಿ ನೀವು ಸಾರ್ವಜನಿಕರು ನನ್ನ ಬಗ್ಗೆ ಏನಾದರೂ ಆ ರೀತಿ ಕಂಡು ಬಂದರೆ ಪೊಲೀಸ್ ಠಾಣೆಗೆ ನೇರ ದೂರು ಕೊಡಿ, ನನ್ನ ಗಮನಕ್ಕೂ ಕೊಡಿ. ನನ್ನ ನಂಬರ್ ಕೊಡ್ತೀನಿ, ನನ್ನ ನಂಬರ್ ತಗೊಳ್ಳಿ. 8310073295 ವಾಟ್ಸಪ್ ನಂಬರ್ ಇದು. 8310073295. ನಂತರ ನನಗೂ ಹೇಳಿ, ನಾನು ನಿಮ್ಮ ಜೊತೆ ಸೇರ್ಕೊತೀನಿ. ಒಂದು ವೇಳೆ ನಾನು ಏನೋ ತಪ್ಪು ಮಾಡಿದರೆ ನನ್ನ ಮೇಲೆ ಪೊಲೀಸ್ ಅಧಿಕಾರಿಗಳು ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಂಡ್ಲಿ. ಸ್ಟೇಷನ್ಗೆ ಹೋಗ್ತಾರೆ, ಎಲ್ಲೋ ಒಂದು ವಿಚಾರಕ್ಕೆ ನನ್ನ ಹೆಸರು ಹೇಳ್ತಾರೆ. ಟ್ರಾಫಿಕ್ ಹೋಗ್ತಾರೆ, ಎಲ್ಲೋ ವೀಲಿಂಗ್ ಮಾಡ್ತಾನೆ, ಎಲ್ಲೋ ಡ್ರಿಂಕ್ ಅಂಡ್ ಡ್ರೈವ್ ಮಾಡ್ತಾನೆ ಹೇಳ್ತಾರೆ. ಯಾವುದೋ ಒಂದು ಕಾರಣಕ್ಕೆ ಸಾರ್ವಜನಿಕವಾಗಿ ನಾವು ವಲಯದಲ್ಲಿ ಕೆಲಸ ಮಾಡೋದ್ರಿಂದ, ಪೊಲೀಸ್ ಅಧಿಕಾರಿಗಳು ಸಾರ್ವಜನಿಕರು ಒಳಗಡೆ ಕೆಲಸ ಮಾಡೋದ್ರಿಂದ, ಅಥವಾ ಅವರು ನನ್ನ ಪ್ರಾಮಾಣಿಕ ಕತೆ ಗೊತ್ತಿರೋದ್ರಿಂದ ಏನೇ ಎಕ್ಸ್ಕ್ಯೂಸ್ ಕೊಡುವಂಥ ಕೆಲಸ ಮಾಡ್ತಾರೆ. ದಯಮಾಡಿ ಕಾನೂನು ಉಲ್ಲಂಘನೆ ಮಾಡಿ. ನಾವು ಹೋಗ್ತೀವಿ, ಯಾರೋ ಅಣ್ಣ ತಮ್ಮ ಹೊಡೆದಾಡಿರ್ತಾರೆ, ಗಂಡ ಹೆಂಡತಿ ಹೊಡೆದಾಡಿರ್ತಾರೆ, ಹೋಗ್ತೀವಿ, ಮನವಿ ಮಾಡ್ತೀವಿ, ಬೇಡ ಸರ್ ಕುಟುಂಬ ಇದು ಅಂತ ಹೇಳಿ ರಾಜ್ಯ ಮಾಡಿರ್ತೀವಿ, ಅದು ಸತ್ಯ. ಅದು ಬಿಟ್ಬಿಟ್ಟು ಬೇರೆ ಆಸ್ತಿ ನುಂಗೋದಾಗ್ಲಿ, ಯಾವುದೇ ರಿಯಲ್ ಎಸ್ಟೇಟ್ ದಂಧೆಗೆ ಹೋಗಿರೋದಾಗ್ಲಿ, ನಾನು ಯಾವುದೇ ರೀತಿಯ ಲಿಟಿಗೇಷನ್ ಸೈಟ್ಗೆ ಹೋಗಿರೋದಾಗಲಿ ನನ್ನ 56 ವರ್ಷದ ಸರ್ವಿಸಲ್ಲಿ ನಾನು ಮಾಡಿಲ್ಲ. ಈಗೆಲ್ಲ ಈ ಥರ ಹಲವಾರುಗಳು ದೂರುಗಳು ನನ್ನ ಹತ್ರ ಬಂದಿರೋದ್ರಿಂದ ನಮ್ಮ ಮುಖಂಡರುಗಳು, ನಮ್ಮ 300 ಸುಮಾರು ಜನ ನನ್ನ ಗಮನಕ್ಕೆ ಕೇಳಿದ್ದಾರೆ ಇದು. ಹಾಗಾಗಿ ಈ ವಿಚಾರವಾಗಿ ಈ ಥರ ಆಗಂಥ ಕೆಲಸದಲ್ಲಿ ಎಲ್ಲ ಚಿಕ್ಕಬಳ್ಳಾಪುರ ಗ್ರಾಮಸ್ಥರು, ಹಿರೀಕರು, ಕಿರೀಕರು, ವಿವಿಧ ಸಂಘಟನೆರು, ಕ್ರೀಡಾಪಟುಗಳು ಮತ್ತೆ ಎಲ್ಲ ಪಾರ್ಟಿಯರಲ್ಲೂ ಮನವಿ ಮಾಡ್ತೀನಿ, ದಯಮಾಡಿ ಇಂಥದಕ್ಕೆ ಬಾಣಾವರದಲ್ಲಿ ಸಪ್ಪಕ್ಕೆ ಬಿಡಬೇಡಿ. ಇವತ್ತು ಊರಿನಲ್ಲಿ ಬೆಂಕಿ ಹಚ್ಕೊಂಡು ನಿಮ್ಮ ಮದುವೆ ಮಧ್ಯೆ ತಂದಿಕ್ಕಿ ತಮಾಷೆ ನೋಡುವಂಥ ಜನ ಜಾಸ್ತಿ ಇದ್ದಾರೆ. ಅಂಥವ್ರನ್ನ ನಾವ್ಯಾರು ಬಾಣಾವರದಲ್ಲಿ ಇವತ್ತವರೆಗೂ ಬೆಳೆಸಿಲ್ಲ. ನಾವ್ಯಾರನ್ನಾಗಲಿ, ನೀವಾಗಲಿ, ನಾವಾಗಲಿ. ಇನ್ನು ಮುಂದೆ ಆ ರೀತಿ ಆಗೋದು ಬೇಡ. ಆ ರೀತಿ ಕಂಡು ಬಂದಲ್ಲಿ ನೀವುಗಳು ಸಹ, ಮುಖಂಡರುಗಳು, ಗ್ರಾಮದವರು ಸಹಾಯ ಮಾಡಿ ಪೊಲೀಸ್ ಠಾಣೆಗೆ ದೂರು ಕೊಡಿಸುವಂಥ ಕೆಲಸ ಮಾಡಿ. ನನ್ನ ಹೆಸರು ಕಂಡು ಬಂದಾಗ ನೇರ ನನಗಾದರೂ ಮಾತಾಡಿ. ಆ ಥರ ನಾವಲ್ಲಿ ಚಿಕ್ಕಣ್ಣಂಗೆ ಮಾಡ್ತಾನ ಇಲ್ವ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ದಯವಿಟ್ಟು ಮತ್ತೊಮ್ಮೆ ಎಲ್ಲರಲ್ಲೂ ಕೈ ಮುಗಿದು ಕೇಳ್ಕೊತೀನಿ, ಕಳ್ಳರು ಕಾಕ್ರಿಗೆ ರೋಲ್ ಕಾಲ್ ಮಾಡೋರಿಗೆ ಮಣೆ ಹಾಕ್ಕೊಡಿ ಅಂತೇಳಿ ನಾನು ಎಲ್ಲರಲ್ಲೂ ಮನೆ ಮಾಡ್ತಾ ಈ ವಾಹಿನಿ ಮತ್ತು ಈ ಲೈವ್ ಮುಖ್ಯನ ನಾನು ಮನವಿ ಮಾಡ್ತೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.
ಮತ್ತೆ ಇದೇ ಕಂಟಿನ್ಯೂ ಆದ್ರೆ ಏನ್ ಮಾಡ್ತೀವಿ ಸರ್? ಈಗ ಕಂಟಿನ್ಯೂ ಅಂದ್ರಾಗ ಮಾಡೋರು ಮಾಡ್ತಾ ಇರ್ತಾರೆ, ಜನ ಮೋಸ ಹೋದಕ್ಕೆ ನಾನು ಕಾರಣ ಅಲ್ಲ. ನನ್ನ ಹೆಸರಲ್ಲಿ ಏನಾದ್ರು ಆದ್ರೆ ನಿಮ್ ಗಮನಕ್ಕೆ ಬಂದ್ರೆ ಏನ್ ಮಾಡ್ತೀವಿ? ನನ್ನ ಗಮನಕ್ಕೆ ಬಂದ್ರೆ ನನಗೆ ನೇರವಾಗಿ ಗಮನಕ್ಕೆ ಬಂದು ನಾನೇ ದೂರು ಕೊಡ್ತೀನಿ, ಪೊಲೀಸ್ ಠಾಣೆ ನಾನೇ ದೂರು ಕೊಡ್ತೀನಿ. ಕಾನೂನು ಕ್ರಮ ಏನಿದೆ ಕಾನೂನು ಕ್ರಮ ತಗೊಳಕ್ಕೆ ನಾನೇ ನಿಂತ್ಕೊಂತೀನಿ. ಗೊತ್ತಾಗಲ್ಲ, ಜನ ಹೇಳೋದಿಲ್ಲ. ಈಗೆಲ್ಲ ಯಾರೋ ಪತ್ರಿಕೆಯರ ಹೆಸರುಗಳೆಲ್ಲ ಹೇಳ್ತಾರೆ, ಎಲ್ಲರೂ ನಮ್ಮ ಜೊತೆ ಇರ್ತಾರೆ. ನಾವು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಹೇಳೋಣ? ಯಾರೋ ಒಬ್ಬ ಮಾಡೋದಕ್ಕೆ ಇಡೀ ನಾನು ಒಂದು ಸಮೂಹನ ದೂಷಣೆ ಮಾಡೋಕ್ಕಾಗಲ್ಲ. ಇವತ್ತು ಇಷ್ಟೆಲ್ಲ ನಮ್ಮ ಊರಲ್ಲಿ ಮುಖಂಡರುಗಳಿದ್ದಾರೆ. ನಾನು ಯಾರ್ತವೂ ಯಾವುದೇ ಕಾರ್ಯಕ್ರಮಕ್ಕೆ ಹಣ ಸಹಾಯ ಕೇಳಿಲ್ಲ. ಏನೋ ಒಂದು ಕಂಪ್ಯೂಟರ್ ಬೇಕು, ಒಂದು ಇನ್ನು CC ಕ್ಯಾಮ್ರಾ ಬೇಕು, ಇನ್ನೊಂದು ಬೇಕು, ಇಂಥ ಶಾಲೆಗೆ ಹಿಂಗೆ ಬೇಕು, ಮಾಡ್ರಪ್ಪ ಅಂತ ಮಾಡಿಸಿದ್ದೀವಿ. ಮಾಡಿಸಿಲ್ಲ ಅಂತ ನಾವು ಹೇಳ್ತಾ ಇಲ್ಲ. ಹಣ ತಗೊಂಡು ನಾವು ಮಾಡೋವಂಥ ಕರ್ಮ ನಮಗೆ ಬಂದಿಲ್ಲ, ನಾನು ಮಾಡೋದಿಲ್ಲ. ಹಾಗಾಗಿ ಅದಕ್ಕೆ ಮನವಿ ಮಾಡಿದ್ದೀವಿ, ಮುಖಂಡರುಗಳು ಇದನ್ನ ಎಚ್ಚೆತ್ಕೊಂಡು ಮುಂದಿನ ಇಂಥವ್ರಿಗೆ ಮಣೆ ಹಾಕ್ಬಾರ್ದು ಅಂತ ಮನವಿ ಮಾಡ್ತೀನಿ. ನಿಮ್ಮ ವಾಹಿನಿ ನಾವು ಮಾಡಿರುವಂಥ ಎಲ್ಲ ಕಾರ್ಯಕ್ರಮಗಳು ಯಾರ ಹತ್ರನೂ ನಾವು ನಮ್ಮ ಕಮಿಟಿಯವ್ರು ಬಿಟ್ಟು ಇನ್ಯಾರ ಹತ್ರನೂ ₹1 ಕಾಸು ಇಸ್ಕೊಂಡು ಇಲ್ಲ. ನಾವು ಎಲ್ಲ ಈ ನಮ್ಮ ಕಮಿಟಿಯವರೇ ಮಾಡ್ಕೊಂಡು ನಾವು ಕಾರ್ಯಕ್ರಮ ಮಾಡ್ತಿರೋದು. ಮತ್ತೆ ನಾವು ಯಾರ ಹತ್ರನೂ ರೋಲ್ ಕಾಲ್ ಮಾಡೋದು ಬೇರೆ ಮಾಡೋದು ಮಾಡಿಲ್ಲ. ನಮಸ್ಕಾರ.